ಇಡೀ ರಾಜ್ಯದಲ್ಲಿ ಒಳ್ಳೆ ನಡತೆ ಸಲುವಾಗಿ ಸನ್ನಡತೆ ಸಲುವಾಗಿ 30 ಜನ ಅವರು ಬೇರೆ ಬೇರೆ ಕಾರಾಗೃಹದಿಂದ ಅವರಿಗೆ ಬಿಡುಗಡೆ ಮಾಡಲಾಗಿದೆ. ನಮ್ಮ ಪರಪ್ಪನಗ್ರಹಾರ ಕಾರಾಗೃಹದಿಂದ 14 ಜನ ಬಿಡುಗಡೆ ಆಗಿದ್ದಾರೆ ಮತ್ತು ಬಿಜಾಪುರದಿಂದ 5 ಜನ, ಅದೇ ರೀತಿ ಬೆಳಗಾವಿ, ಶಿವಮೊಗ್ಗ, ಮೈಸೂರು, ಬಳ್ಳಾರಿ ಮತ್ತು ಕಲಬುರಗಿ ಸೆಂಟ್ರಲ್ ಪ್ರಿಸನ್ನಿಂದ ಹೆಚ್ಚೆಚ್ಚಾಗಿ ಜನ ಎಲ್ಲರೂ ಅವರು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದರು. ಅವರು 12 ವರ್ಷ, 13 ವರ್ಷ, 14 ವರ್ಷ ಅವರು ಅಲ್ಲಿ ತಮ್ಮ ಕಾಲವನ್ನು ಕಲಿತು ಮತ್ತೆ ಅವರು ಈಗ ಬಂದಿದ್ದಾರೆ. ಅವರು ಒಳ್ಳೆ ನಡತೆ ಅವರು ತೋರಿಸಿದ್ದಾರೆ. ಅಲ್ಲಿ ಯಾವಾಗ ಪ್ರಿಸನ್ನಲ್ಲಿ ಇದ್ದರು ಆ ಟೈಮ್ ಯಾವುದು ಗದ್ದಲೆ ಗಲಾಟೆ ಅವರು ಏನು ಮಾಡಿಲ್ಲ. ಮತ್ತು ಅಲ್ಲಿ ಒಳ್ಳೆ ಅವರು ನಡತೆ ಸಲುವಾಗಿ ಅವ್ರಿಗೆ ರಿಮಿಷನ್ ಸಿಕ್ಕಿದೆ. ಮತ್ತು ಅವರಿಗೆ ಗಂತವ್ಯತ ರಾಜ್ಯಪಾಲದು ಅವರದ್ದು ಒಪ್ಪಿಗೆ ನಂತರ ಇವತ್ತು ಅವ್ರಿಗೆ ಬಿಡುಗಡೆ ಅವ್ರಿಗೆ ಮಾಡಲಾಗಿದೆ. ಮತ್ತು ಈ ವರ್ಷ ನಾವು ಕೆಲವು ಹೊಸ ಕೆಲವು ಯೋಜನೆ ನಾವು ಯಾರು ರಿಲೀಸ್ ಪ್ರಿಸ್ನರ್ ಇದ್ದಾರೆ, ಯಾರಿಗೆ ಬಿಡುಗಡೆ ಆಗಿದ್ದಾರೆ ಅವರ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ಒಂದು ಇದಕ್ಕೆ ನಾವು ನಿನ್ನೆ ಬಿಟ್ಟು ಮೊನ್ನೆ ಅವ್ರದ್ದು ಕುಟುಂಬದವರಿಗೆ ನಾವು ಇಲ್ಲೇ ಕರೆದಿದ್ದೀವಿ ಕೆಳಗಡೆ, ಆನಂತರ ಊರು ಮುಖಂಡರಿಗೆ ಕರೆದಿದ್ದೀವಿ. ಮತ್ತು ಈಗಿಂತ ಮುಂಚೆ ಕೂಡ ಇವರಿಗೆ ಯಾರು ಕೈದಿಗಳು ಇದ್ದಾರೆ ಅವ್ರಿಗೆ ನಾವು ಮಾತಾಡಿದ್ವಿ 2 ತಿಂಗಳ ಹಿಂದೆನೇ. ಅವ್ರಿಗೆ ಬಿಡುಗಡೆ ಆಗಿದ ನಂತರ ಅವರು ಏನು ಮಾಡ್ತಾರೆ, ಯಾವ ರೀತಿ ಅವ್ರದ್ದು ಮನೆಯವರು ಅವ್ರಿಗೆ ನೋಡ್ಕೊಳ್ತಾರೆ ಅಥವಾ ಅವ್ರಿಗೇನಾದರೂ ಸಮಸ್ಯೆ ಇದೆಯಾ. ಸೊ ನಾವೊಂದು ಇಂಡಿಯಾ ಜಸ್ಟಿಸ್ ಫೋರಮ್ ಜೊತೆಗೆ ಕೈ ಜೋಡಿಸ್ಕೊಂಡು ಅವ್ರದ್ದು ರೀಇಂಟಿಗ್ರೇಷನ್ ಮತ್ತು ಅವ್ರದ್ದು ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್ ಹಾಗೆ ನಾವು ಮಾಡಿದ್ದೀವಿ. ಆ ಪ್ರಕಾರ ಯಾರಿಗೇನಾದರೂ ಸಮಸ್ಯೆ ಇದೆ, ಯಾರಿಗೇನಾದರೂ ಎಂಪ್ಲಾಯ್ಮೆಂಟ್ದು ಸಮಸ್ಯೆ ಆಗಲಿ ಅಥವಾ ಬೇರೆ ರೀತಿ ಯಾವುದು ಸಮಸ್ಯೆ ಆಗಲಿ ಅದರ ಸಲುವಾಗಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ನಾವು ಈ ವರ್ಷ ನಾವು ಮುಂದೆ ಬಂದಿದ್ದೀವಿ. ಮತ್ತು ಅವರು ಈಗ ಹೋದ ನಂತರ ಅವರು ಮರು ಕಲಿಸಬಾರ್ದು, ಅವ್ರಿಗೆ ಯಾವ ಅಪರಾಧಗಳಲ್ಲಿ ಅವರು ಸೇರಿಕೊಂಡು ಏನಾದರೂ ಸಿಕ್ಕಾಕೊಳ್ಬಾರ್ದು ಅಥವಾ ಆರ್ತಿ ಏನಾದರೂ ಗದ್ದಲೆ ಗಲಾಟೆಗೆ ಅವರು ಕೈ ಹಾಕಬಾರ್ದು. ಆ ನಿಟ್ಟಿನಲ್ಲಿ ಕೂಡ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿದ್ದೀವಿ, ಅವ್ರದ್ದು ಊರು ಮುಖಂಡರು ಕೂಡ ಹೇಳಿದ್ದೀವಿ. ಮತ್ತು 1 ವರ್ಷ ಸತತವಾಗಿ ಅವರು ಏನು ಕೆಲಸ ಮಾಡ್ತಾರೆ, ಯಾವ ರೀತಿ ಅವರು ತಮ್ಮ ಕಾಲವನ್ನು ಕಲಿತಾರೆ ಊರಿನಲ್ಲಿ, ಅದರ ಸಲುವಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಾವು ಕಾನ್ಸ್ಟೆಂಟ್ ಮಾನಿಟ್ರಿಂಗ್ ನಾವು ಮಾಡ್ತೀವಿ. ಅವರ ಸಂಬಂಧಿಗಳು ಆ ವಾಟ್ಸಪ್ ಗ್ರೂಪ್ ಮೆಂಬರ್ ಇರ್ತಾರೆ. ಮತ್ತು ಪ್ರತಿಯೊಂದು ಕಾರಾಗೃಹದಲ್ಲಿ ಒಬ್ಬರು ನೋಡಲ್ ಆಫೀಸರ್ ಈ ಉದ್ದೇಶ ಸಲುವಾಗಿ ನಾವು ಮಾಡಿದ್ದೀವಿ. ಸೊ ಈಗ ನಾವು ಅವ್ರಿಗೆ ಬಿಡುಗಡೆ ಮಾಡಿದ ನಂತರ ನಮ್ಮ ಜೊತೆಗೆ ಅವ್ರದ್ದು ಸಂಪರ್ಕ ಖಂಡಿತ ಆಗೋದಿಲ್ಲ. ನಾವು 1 ವರ್ಷ ಕನಿಷ್ಠ ಪಕ್ಷ ಅವ್ರದ್ದು ಏನು ಅಲ್ಲಿ ಅವ್ರದ್ದು ಅನುಭವವನ್ನು ಇದೆ, ಅವ್ರಿಗೆ ಏನಾದರೂ ಸಮಸ್ಯೆ ಆಗುತ್ತೆ, ಅವ್ರಿಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಾಗಿದೆ ಅಥವಾ ಅವ್ರ ಮೇಲೆ ಏನಾದರೂ ನಿಗಾ ವಹಿಸ್ಕೊಳ್ಬೇಕಾಗತ್ತೆ. ಸೊ 3-4 ಪ್ರಿಸ್ನರ್ಸ್ ವಿಶೇಷವಾಗಿ ಯಾರ್ದು ವಯಸ್ಸ ಕಮ್ಮಿ ಇದೆ, ಕೆಲವು 2 ಪ್ರಿಸ್ನರ್ದು ವಯಸ್ಸ 32 ವರ್ಷ ಅಷ್ಟೇ ಇದೆ. ಅವರಿಗೆ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗಿದೆ. ಈ ವಯಸ್ಸಲ್ಲಿ ಅವರು ಒಂದು ಅಪರಾಧ ಮಾಡಿಕೊಂಡು ಹೋಗಿದ್ದಾರೆ, ಮತ್ತೆ ಅಲ್ಲಿ ಹೋಗಿ ಏನಾದರೂ ವಿಷಯಕ್ಕೆ ಮತ್ತೆ ಅವರು ಅಪರಾಧ ಕೃತ್ಯದಲ್ಲಿ ಅವರು ತೊಡಗಬಾರ್ದು, ಅವರು ಏನಾದರೂ ಕೈ ಹಾಕಬಾರ್ದು, ಅದು ನಾವು ನೋಡಬೇಕಾಗಿದೆ. ಸೊ ನಾವು ಆ ಸ್ಥಾನೀಯ ಪೊಲೀಸ್ಗೆ ಕೂಡ ಅದರ ಸಲುವಾಗಿ ವಿಶೇಷವಾಗಿ ನಾವು ಪತ್ರ ಬರ್ತಿದ್ದು ಕೆಲವು ಜನ ಮೇಲೆ ನಿಗಾ ಇಡಕ್ಕೆ. ಮತ್ತು ಯಾರಿಗೆ ವಯಸ್ಸಾಗಿದೆ ಅವ್ರಿಗೆ ಕೂಡ ನಾವು ಹೇಳಿದ್ದೀವಿ ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾವುದು ಲೋನ್ ಬೇಕು, ಇದು ಎಲ್ಲ ವಿಷಯ ಸಲುವಾಗಿ ಈ ವರ್ಷ ನಾವು ಒಂದು ಪ್ರೊಆಕ್ಟಿವ್ ಆಗಿ ನಮ್ಮ ಕಾರಾಗೃಹ ಮತ್ತು ಸುಧಾರಣೆ ಸೇವೆ ಇಲಾಖೆ ವತಿಯಿಂದ ಅವ್ರಿಗೆ ಸಹಾಯ ಮಾಡೋಕ್ಕೆ ನಾವು ಮುಂದೆ ಬಂದಿದ್ದೀವಿ. ನಾವು ಅವ್ರಿಗೆ ಎಲ್ಲರಿಗೆ ಅಷ್ಟೇ ಹೇಳಿದ್ದೀವಿ ಈಗ ಹಿಂದೆ ಆಗಿದೆ, ಈಗ ಮುಂದಿನ ಬದುಕು ಏನಿದೆ ಅದೆಲ್ಲ ಮರೆತು ಒಂದು ಸಮಾಜಕ್ಕೆ ಉಪಯುಕ್ತಕರವಾಗಿ ಒಂದು ಬದುಕು ಅವರು ಬದುಕಬೇಕು. ಆ ನಿಟ್ಟಿನಲ್ಲಿ ಅವರು ಏನಿದೆ ಮತ್ತು ಅವ್ರಿಗೆ ಕುಟುಂಬದವ್ರಿಗೆ ಆಗಲಿ ಅಥವಾ ಯಾರೋ ನೆಂಟರದವ್ರಿಗೆ ಆಗಲಿ ಸ್ನೇಹಿತಗಳಿಗೆ ಆಗಲಿ ಅವ್ರ ಕಡೆಯಿಂದ ಯಾವುದು ಸಮಸ್ಯೆ ಆಗಬಾರ್ದು ಅದು ನೋಡ್ಕೊಳ್ಬೇಕು. ನಾವು ಅಷ್ಟು ಹೇಳಿಬಿಟ್ಟು ಅವರಿಗೆ ಕಲಿಸಿದ್ದೀವಿ. ಅಲ್ಲ ಅವ್ರ ಸನ್ನಡತೆ ಅವ್ರಿಗೆ ಎಷ್ಟು ದಿವಸ ನೋಡಿ, ಈಗ ಸರ್ಕಾರದ್ದು ಗೈಡ್ಲೈನ್ ಪ್ರಕಾರ ರೆಮಿಷನ್ ಪ್ಲಸ್ ಶಿಕ್ಷೆ ಅವಧಿ ಸೇರಿ 14 ವರ್ಷ ಅವರು ಇರಬೇಕು ಕಾರಾಗೃಹದಲ್ಲಿ, ಗೊತ್ತಾಯ್ತಾ. 14 ವರ್ಷ ರೆಮಿಷನ್ ಪೀರಿಯಡ್ ಪ್ಲಸ್ ಶಿಕ್ಷೆ 2 ಸೇರಿ. ಸೊ ಯಾರಿಗೆ ಏನಾದರೂ ಇದು ಕಾರಾಗೃಹದಲ್ಲಿ ಅವರು ಕೆಲಸ ಮಾಡ್ತಾರೆ, ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ, ಬೇರೆ ಕೆಲಸ ಮಾಡ್ತಾರೆ, ನೈಟ್ ವಾಚ್ಮನ್ ಕೆಲಸ ಮಾಡ್ತಾರೆ, ಕಾರಾಗೃಹ ಇಲಾಖೆಗೆ ಬೇರೆ ರೀತಿಯಿಂದ ಅವ್ರಿಗೆ ಸಹಕಾರ ನೀಡ್ತಾರೆ, ಏನಾದರೂ ಗದ್ದಲೆ ಗಲಾಟೆ ಟೈಮ್ಗೆ ಅವ್ರಿಗೆ ಸಹಕಾರ ನೀಡ್ತಾರೆ, ಈ ಎಲ್ಲ ಸಲುವಾಗಿ ಅವ್ರಿಗೆ ಒಂದು ರೆಮಿಷನ್ ಪೀರಿಯಡ್ ಸಿಗುತ್ತೆ. ಮತ್ತು ಯಾವುದು ಅವರು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿ ಆಗೋದಿಲ್ಲ, ಯಾವುದು ಕೇಸ್ ಆಗಲಿ, ಇದು ಮೊಬೈಲ್ದು ಆಗಲಿ, ಗಾಂಜಾದು ಆಗಲಿ, ಬೀಡಿದು ಆಗಲಿ, ಯಾವುದು ಅವ್ರ ಮೇಲೆ ಆಪಾದನೆ ಬಂದಿಲ್ಲ ಆ ಕಾಲಕ್ಕೆ, ಆ ಇದು ಆಧಾರ ಮೇಲೆ ಸನ್ನಡತೆದು ನಾವು ರೆಮಿಷನ್ ನಾವು ಕೊಡ್ತೀವಿ. ಆ ಪ್ರಕ್ರಿಯೆಯಲ್ಲಿ ಇವರು ಎಲ್ಲರಿಗೆ ಸಿಕ್ಕಿದೆ. ಅಲ್ಲಲ್ಲ ಅರ್ಲಿ ಇಲ್ಲ. ಈಗ ಮೊದಲೇ ಇತ್ತು ಸ್ವಾತಂತ್ರ್ಯ ದಿನಾಚರಣೆ ಗಣತಂತ್ರ ದಿವಸ ಇದು 2 ದಿವಸ ಮಾಡ್ತಿದ್ರು. ಈಗ 4 ಸರ್ತಿ ನಾವು ಬಿಡುಗಡೆ ಮಾಡ್ತೀವಿ. 3 ವರ್ಷ ಇದು ತಿಂಗಳಕ್ಕೆ ಒಮ್ಮೆ ನಾವು ರಿವ್ಯೂ ಮಾಡ್ತೀವಿ.
ಈಗ ಇನ್ನೊಮ್ಮೆ ಬ್ಯಾಚ್ ಸಲುವಾಗಿ ಇವತ್ತು ಇನ್ನೊಂದು ಮೀಟಿಂಗ್ ಆಯಿತು. ಈಗ ಮೇ ಬಿ 1 or 2 ಮಂತ್ಸ್ನಲ್ಲಿ ಮತ್ತೆ ಕೆಲವು ಜನ ಅದು ಬಿಡುಗಡೆ ಆಗುತ್ತೆ. ಸೊ ಮೊದಲೇನಿತ್ತು ಇದು ಆ್ಯನ್ಯುವಲಿ ಒಂದು ಸರ್ತಿ ಅಥವಾ 2 ಸರ್ತಿ ಆಗ್ತಿತ್ತು. ಈಗ 4 ಸರ್ತಿ ಆಗುತ್ತೆ. 3 ತಿಂಗಳಕ್ಕೆ ನಾವು ರಿವ್ಯೂ ಮಾಡ್ತೀವಿ. 3 ತಿಂಗಳ ನಂತರ ಬಿಡುಗಡೆ ಆಗುತ್ತೆ. ಸೊ ಈಗ ಮತ್ತೆ ನಾವು ಸ್ವಾತಂತ್ರ್ಯ ದಿವಸ ಸಲುವಾಗಿ ಅಥವಾ ಗಣತಂತ್ರ ದಿವಸ ಸಲುವಾಗಿ ಅದು ಕಾಯೋದು ನಮ್ಮ ಪ್ರಕಾರ ಅದು ಕಾಯೋಕ್ಕೆ ಆಗಲ್ಲ. ಅವ್ರಿಗೆ ನಿನ್ನೆ ಆದೇಶ ಆಯಿತು ಮತ್ತು ನಾವು ಇವತ್ತು ಅವ್ರಿಗೆ ಬಿಡಲೇಬೇಕು. ಈಗಕ್ಕಿಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆ ಸಲುವಾಗಿ ಬಿಡಬೇಕು, ಅದು ಸರಿ ಆಗಲ್ಲ. ಮತ್ತು ಈಗ ಅದಕ್ಕೆ ಮೊದಲೇ 2 ಸರ್ತಿ ಇತ್ತು. ಈಗ ಇದಕ್ಕೆ 3 ತಿಂಗಳಕ್ಕೆ ರಿವ್ಯೂ ಮಾಡ್ತೀವಿ ನಾವು. ಆ 3 ತಿಂಗಳಕ್ಕೆ ರಿವ್ಯೂ ಮಾಡಿಕೊಂಡು ಅವ್ರಿಗೆ ಬಿಡುಗಡೆ ನಾವು ಮಾಡ್ತೀವಿ. ಯಾವುದು ನೆಕ್ಸ್ಟ್ ಬ್ಯಾಚ್? ಈಗ ನಾವು ನೋಡಬೇಕು. 25-30 ಜನ ಮತ್ತೆ ಶಿಫಾರಸು ಆಗಿರಬೇಕು. ಇವತ್ತು ಒಂದು ಮೀಟಿಂಗ್ ಆಗಿದೆ. ಸೊ ನಮಗೆ ಅನ್ನಿಸಿದೆ ಇಡೀ ರಾಜ್ಯದಲ್ಲಿ 25-30 ಜನ ಬಹುಶಃ ಶಿಫಾರಸು ಆಗಿರಬೇಕು. ಇಲ್ಲ, ಉಳಿದಂಥ ಆರ್ತಿ ಇಲ್ಲ. ಅವ್ರದ್ದು ಕನ್ಸಿಡರ್ ಮಾಡ್ತೀವಿ. ಅವ್ರಿಗೆ ಅರ್ಹತೆ ಬಂದರೆ ನಾವು ಕನ್ಸಿಡರ್ ಮಾಡ್ತೀವಿ, ಮತ್ತೆ ರಿವ್ಯೂ ಮಾಡ್ತೀವಿ. ಅವರು ಆಗದೇ ಇದ್ರೆ ಮತ್ತೆ ಅವರು ಬಿಟ್ಟು ಹೋಗ್ತಾರೆ, ನಾವು ಮುಂದೆ ಹೋಗ್ತೀವಿ. ಗೊತ್ತಿದೆ. ಈಗ ಯಾರಿಗೆ ಈಗ ಮತ್ತೆ ಆ 14 ವರ್ಷ ಪೀರಿಯಡ್ಗೆ ಟಚ್ ಆಗ್ತಾರೆ, ಆ ಕೇಸಸ್ ಮತ್ತೆ ಟೇಕಪ್ ಮಾಡ್ತೀವಿ ನಾವು. ಅವ್ರ ಸಾವು ಆಯಿತು. ಅವ್ರದ್ದು ಪೆರೋಲ್ ಮೇಲೆ ಇದ್ದರು. ಅವರು ಊರಿನಲ್ಲಿದ್ದಾಗ ಅವ್ರದ್ದು ಸಾವು ಆಯಿತು. ಕೈದಿದ್ದು ಡೆತ್ ಆಯಿತು. ಅವರು ಊರಿನಲ್ಲಿ ಪೆರೋಲ್ ಮೇಲೆ ಹೋಗಿದ್ರು, ಅಲ್ಲಿ ಅವ್ರು ಡೆತ್ ಆಗಿದೆ. ಸೊ ಅದರ ಸಲುವಾಗಿ 31 ಆ್ಯಕ್ಚುಲಿ 30 ಜನ ಇದು ಆಗಿದ್ದಾರೆ. ಅಲ್ಲ, ನಾವೇ ನೋಡಿ, ಅದು ಎಲ್ಲ ನಾವೇ ಇದು ಮಾಡಿದ್ವಿ. ಅವನು 1 ತಿಂಗಳಿಂದ ಆಬ್ಸೆಂಟ್ ಇದ್ದ. ಅವನು ಡ್ಯೂಟಿ ಮೇಲೆ ಕೂಡ ಇರಲಿಲ್ಲ. ಅವನು ಬರ್ತಾ ಇದ್ದ. ಅದೇ ನಾವು ಈಗ KSISFನವ್ರಿಗೆ ನಾನು ಯಾವಾಗ ಹೋಗಿದ್ದೇನೆ, ನಾನೇ ಈಗ ಅಲ್ಲಿ ಫ್ರಿಸ್ಕಿಂಗ್ ಮಾಡಿಸ್ಕೊಂಡು ಹೋಗ್ತೀನಿ. ಪರಪ್ಪನಗ್ರಹದಲ್ಲಿ ಕೂಡ ನಾನು ಹೋದಾಗ ನಮ್ಮ ಫ್ರಿಸ್ಕಿಂಗ್ ಮಾಡಿಸ್ಕೊಂಡು ಒಳಗಡೆ ನಾನು ಹೋಗ್ತೀನಿ. ನಾನು ಹೇಳಕ್ಕೆ ಪ್ರತಿಯೊಬ್ಬರದು ಅದು ಬಹಳ ಡಿಟೇಲ್ಡ್ ಆಗಿ ಚೆಕ್ ಮಾಡಬೇಕು. ಅದು ಎಲ್ಲ ಮುಲಾಜಿ ಮಾಡಬಾರ್ದು. ಅವ್ರದ್ದು ಹಾಗೆ ಅಂಡರ್ ಗಾರ್ಮೆಂಟ್ಸ್ ನೋಡಬೇಕು, ಇದು ನೋಡಬೇಕು, ಅದು ನೋಡಬೇಕು, ಎಲ್ಲ ನೋಡಬೇಕು. ಅದು ನೋಡಿಕೊಂಡು ಯಾರಿಗೆ ನಾವು ಬಿಡಬಾರ್ದು. ಸೊ ಅವರು ಒಬ್ಬರು ನಮ್ಮ KSISF ಹೆಡ್ ಕಾನ್ಸ್ಟೇಬಲ್ ಅವರು ಗಮನಿಸಿದ್ದಾರೆ. ನಾವು ಕೂಡ ಎಲ್ಲ ಕಮಾಂಡ್ ಸೆಂಟರ್ಲಿ ನಾವು ನೋಡ್ತಾ ಇದ್ದೀವಿ. ಅವನ ಮೇಲೆ ಡೌಟ್ ಇದೆ. ನಾವು ಕೂಡ ಫೋನ್ ಮಾಡ್ಕೊಂಡು ಹೇಳಿದ್ವಿ, ನೋಡ್ರಿ ಅವನಿಗೆ ಸರಿಯಾಗಿ ಚೆಕ್ ಮಾಡಿ, ಆ ಮನುಷ್ಯ ಯಾರಿದ್ದಾನೆ, ಸ್ವಲ್ಪ ಒಂದು ಕಾಣ್ತಾ ಇದೆ ಇದು ಮುಖ ಮತ್ತು ಅವ್ರದ್ದು ಆ್ಯಕ್ಟಿವಿಟಿಯಿಂದ ಸಸ್ಪಿಷನ್ ಬರ್ತಾ ಇದೆ. ಮತ್ತು ಅವರು ಸರಿಯಾಗಿ ಚೆಕ್ ಮಾಡಿದ್ರು, ಅವನು ಓಡ್ ಹೋಗ್ತಾ ಇದ್ದ. ಸೊ ನಾವು ಕೂಡ ಅವರಿಗೆ ಹೇಳಿದ್ವಿ, ಸ್ವಲ್ಪ ಅವರಿಗೆ ಇಲ್ಲಿಂದ ಅದು ಈಗ ಕಮಾಂಡ್ ಸೆಂಟರ್ ಇದೆಯಲ್ಲ, ಸೊ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ. ಪ್ರತಿಯೊಂದು ಫುಟೇಜ್ ಮತ್ತು ಯಾವ ಪ್ರಿಸನ್ನಲ್ಲಿ ಏನಾಗ್ತಾ ಇದೆ ಅಲ್ಲಿ ನೋಡ್ತಾ ಇರ್ತಾರೆ. ಮತ್ತು ನಾವು ಫೋನ್ ಮಾಡ್ತೀವಿ ಅವರಿಗೆ, ಇಲ್ಲಿ ಇದು ಆಗ್ತಾ ಇದೆ. ಕೆಲವು ಕಡೆ ಮೇ ಬಿ ಅವರು ಮಿಸ್ ಮಾಡ್ತಿರ್ಬೋದು. ಸೊ KSISF ಸಿಬ್ಬಂದಿ ಕೂಡ ಚೆನ್ನಾಗಿ ಕೆಲಸ ಮಾಡಿದರೆ ನಾವು ಅವರಿಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಸೊ ಆಧಾರ ಮೇಲೆ ಅದಕ್ಕೆ ನೋಡಿ, ಈಗ ಏನಿದೆ ಈ ಲಾಟ್ನಲ್ಲಿ ಕೆಲವು ಜನ ಇನ್ನೂ ಚಾನ್ಸ್ ತೊಗೊಳ್ಳಿಕ್ಕೆ ರೆಡಿ ಇದ್ದಾರೆ. ಆದರೆ ಈಗ ಒಂದೇ ಇದೆ, ಇವರು ಯಾರಿದ್ದಾರೆ ಅವರು ನೌಕರಿಲಿ ಇರೋಕ್ಕೆ ಅರ್ಹ ಇಲ್ಲ. ನಾನು ಒಂದೇ ಮಾತು ನಾನು ಹೇಳ್ತೀನಿ. ಈಗ ನಾನು ಏನು ಸುಮ್ಮನೆ ಅವ್ರಿಗೆ 2 ವರ್ಷ 3 ವರ್ಷ ಅದು ಇಲ್ಲ. ಅವನು ಹೊರಗಡೆ ಇರಬೇಕು, ಅವರಿಗೆ ಹೊರಗಡೆ ಹಾಕಬೇಕು. ಅವರು ಡಿಪಾರ್ಟ್ಮೆಂಟ್ನಲ್ಲಿ ಅವ್ರಿಗೆ ಈ ರೀತಿ ಜನ ಯಾರು ಇದ್ದಾರೆ ಅವ್ರಿಗೆ ನಾವು ಇರೋಕ್ಕೆ ನಾವು ಆಸ್ಪತ್ರೆ ಕೊಡಲ್ಲ. ಯಾರು ಒಬ್ಬರು ಮೊಬೈಲ್ ಕೇಸ್ನೇ ಆಗಲಿ, ಗಾಂಜಾ ಕೇಸ್ನೇ ಆಗಲಿ, ಅಥವಾ ಯಾರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದು ಆಗಲಿ, ಈ 3 ಕ್ರೈಟೀರಿಯಾ ಕನಿಷ್ಠ ಪಕ್ಷ ನಾವು ಅವ್ರಿಗೆ ಮತ್ತು ಇಲಾಖೆಯಲ್ಲಿ ಇರೋಕ್ಕೆ ನಾವು ಅವ್ರಿಗೆ ಬಿಡಲ್ಲ. ಅವನು ಯಾರು ಇರ್ತಿದ್ದಾನೆ ನಾನು ಇರೋವರೆಗೆ ಅವನು ಇಲಾಖೆಗೆ ಬರಲ್ಲ. ಮತ್ತು ನಮ್ಮ ಕಡೆ ಯಾವ ಫೈಲ್ ಬರುತ್ತೆ ಈಗ ಈ ಪ್ರಕಾರ ಅವ್ರಿಗೆ ನಾವು ನೌಕರಿಯಿಂದ ವಜಾ ಮಾಡೋದ್ರ ಮಾತು ಮಾಡ್ತೀನಿ ನಾನು. ಅದು ನಡುವೆ ಅವ್ರದ್ದು 2 ವರ್ಷ ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಮಾಡಬೇಕು, 3 ವರ್ಷ ಮಾಡಬೇಕು, ಅದು ಇದು ಬರಲ್ಲ. ಯಾಕೆಂದರೆ ನಮ್ಮ ಪ್ರಕಾರ ಇದು ಬಹಳ ಗಂಭೀರವಾದತೆಗೆ ಯೂನಿಫಾರ್ಮ್ ಹಾಕ್ಕೊಂಡು ಯಾರು ಅವರು ಅಪರಾಧಿಕ ಕೃತ್ಯದಲ್ಲಿ ತೊಡಗಿರ್ತಾರೆ ಅವ್ರಿಗೆ ನಾವು 1 ಪೈಸಾ ಕೂಡ ಅವ್ರಿಗೆ ನಾವು ವಿನಾಯಿತಿ ತೋರಿಸಬಾರ್ದು. ಟೆಸ್ಟ್ ನಾವೆಲ್ಲ ಕಡೆ ನಾವು ಮಾಡಿಸ್ತಾ ಇದ್ವಿ. ನಾವು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ನಾರ್ಕೋಟಿಕ್ ಸಲುವಾಗಿ ಟೆಸ್ಟ್ ನಾವು ಮಾಡಿಸ್ತಾ ಇದ್ವಿ. ನಾರ್ತ್ ಕರ್ನಾಟಕ ಆಗಲಿ, ಸೌತ್ ಕರ್ನಾಟಕ ಆಗಲಿ, ಎಲ್ಲ ಕಡೆ ನಾವು ಮಾಡಿಸ್ತಾ ಇದ್ವಿ. ಈಗ ನಾವು ಗುರುತಿಸ್ತಾ ಇದ್ವಿ. ಮತ್ತು ಎಷ್ಟು ಪ್ರಮಾಣಕ್ಕೆ ಎಷ್ಟಕ್ಕೆ ಅಡಿಕ್ಷನ್ ಇದೆ
ಅದರ ಸಲುವಾಗಿ ನಿಮ್ಹಾನ್ಸ್ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ. ಅವರಿಗೆ ಈಗ ಸ್ಯಾಂಪಲ್ ನಾವು ಮುಂದೆ ಏನಿದೆ ಅವರಿಗೆ ಸ್ಯಾಂಪಲ್ ಕಳಿಸ್ತೀವಿ. ಮತ್ತು ಕೆಲವು ಜನಕ್ಕೆ ಯಾರು ಎಡಿಕ್ಟೆಡ್ ಇದ್ದಾರೆ ಅವರಿಗೆ ನಾವು ಮೊನ್ನೆ ತಾನೇ ಡಿ ಅಡಿಕ್ಷನ್ ಸೆಂಟರ್ ಓಪನ್ ಮಾಡಿದ್ವಿ. ಅವರಿಗೆ ಸೆಗ್ರಿಗೇಟ್ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ನಾವೀಗ ಕೊಡಿಸ್ತೀವಿ. ಎಲ್ಲರಿಗೆ ಯಾರೇ ಅಡಿಕ್ಟ್ ಇದ್ದಾರೆ ಈ ಪರಪ್ಪನಗರದಲ್ಲಿ ಇದ್ದಾರೆ, ಕೆಲವು ಕಡೆ ಬೇರೆ ಕಡೆ ಕೂಡ ಇದ್ದಾರೆ ಅಡಿಕ್ಟ್. ಹಾಂ ಅಲ್ಲ, ಈಗ ಇನ್ನೂ ನಡೀತಾನೆ ಇದೆ ನೋಡಿ. ನಾವು 10% ಈಗ ಪ್ರತಿ ತಿಂಗಳ ನಾವು ಈಗ ಏನು ಮಾಡಿದ್ದೀವಿ, ಪ್ರತಿ ತಿಂಗಳ ಇದು ಮಾಡ್ತೀವಿ. ಒಂದು ಸರ್ತಿದು ಇದು ಕೆಲಸ ಇಲ್ಲ, ನಾವು ಮಾಡ್ತಾನೆ ಇರಬೇಕು ಇದು. ಸೊ ಈಗ 10% ನಾವು ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ 10% ಮಾಡ್ತೀವಿ, ಮತ್ತೆ 10% ಇದು ನಾವು ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಒನ್ ಟೈಮ್ ಇದು ಇಲ್ವೇ ಇಲ್ಲ. ಮತ್ತು ನಮ್ಮದು ಈಗ ಇಲ್ಲಿ ಕೂಡ ಇದಕ್ಕೆ ರಿಫಾರ್ಮೇಟಿವ್ ಅಪ್ರೋಚ್ ಇದೆ. ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಫಸ್ಟ್ ನಾವು ಟೈಮ್ ಆಸ್ಪತ್ರೆ ಕೊಡೋಣ, ಅವನಿಗೆ ಏನಾದ್ರು ಸುಧಾರಣೆ ಆಗಲಿ, ಅವನಿಗೆ ಡಿ ಅಡಿಕ್ಟ್ ಆಗಲಿ. ಯಾಕೆಂದರೆ ನಾವು ಯಾವ್ರ ಮೇಲೆ ಮಾತ್ರ ಒಂದು ಯಾವ ಕನ್ಸ್ಯೂಮರ್ದು ಕೇಸ್ ಈಗ ಹಾಕ್ಕೊಂಡು ಅವನು ಜೈಲಿನಲ್ಲಿ ಆಲ್ರೆಡಿ ಇದ್ದಾನೆ, ಅವನು ಆಲ್ರೆಡಿ ಇದ್ದಾನೆ. ನಾವು ಕೇಸ್ ಹಾಕ್ಕೊಂಡು ಏನಿದಕ್ಕೆ ಅವನು ಏನು ಅವ್ರಿಗೆ ನ್ಯಾಯಾಲಯ ಹೇಳ್ತಾರೆ ಕಿ ಆಯಿತು ಈ ಕೇಸ್ ಸೈಮಲ್ಟೇನಿಯಸ್ ಹೋಗೋದು, ಶಿಕ್ಷೆಗೇನು ವ್ಯತ್ಯಾಸ ಬರಲ್ಲ. ನಾವು ಬೇರೆ ಸ್ಟ್ರಾಟಜಿ ನಾವು ಮಾಡಬೇಕಾಗತ್ತೆ. ಅಲ್ಲ, ಅದು ನಾನು ಪ್ರತ್ಯೇಕವಾಗಿ ಗೊತ್ತಿಲ್ಲ, ಆದರೆ ಜನ ಇರ್ತಾರೆ ಇಲ್ಲಿ. ಅದು ನಮಗೆ ಪ್ರತ್ಯೇಕವಾಗಿ ಅದು ಲೆಕ್ಕ ಇಲ್ಲ ಕಿ ಸಜಾ ಖೈದಿಗಳಿಗೆ ಏನಿದೆ. ಸೊ ನಾವು ಯಾರೂ ಆಗಲಿ, ಆದರೆ ಹೆಚ್ಚಾಗಿ ಅಂಡರ್ ಟ್ರಯಲ್ಗೆ ಇದು ಇರ್ತದೆ ಜಾಸ್ತಿ. ಇದು ಅವರು ಬಂದಿರ್ತಾರೆ ಹೊರಗಡೆಯಿಂದ, ಅವ್ರಿಗೆ ಜಾಸ್ತಿ ಇರುತ್ತೆ. ಸೊ ನಾವು ಐಡೆಂಟಿಫೈ ಮಾಡಿಕೊಂಡು ಅವ್ರಿಗೆ ಈಗ ಡಿ ಅಡಿಕ್ಷನ್ ಸೆಂಟರ್ಗೆ ಇದು ನಾರ್ಕೋಟಿಕ್ಸ್ ಇದರ ಸಲುವಾಗಿ ಇಲ್ಲಿ ಎಂಫಿಟಾಮಿನ್ಗೆ ಇದು ಇರ್ತದೆ, ಆನಂತರ ಈವನ್ OPMದು ಇರ್ತದೆ, ಕೆಲವು ಜನ ಇದು ಬಹಳ ಜನಕ್ಕೆ ಗಾಂಜಾದು ಇರುತ್ತದೆ. ಇದು ಎಲ್ಲ 3-4 ವ್ಯಾರಿಯಂಟ್ಸ್ದು ಅದು ಚಾನ್ಸಲ್ಲಿ ಇರುತ್ತದೆ. ಇಲ್ಲ, ಇದು ಇನಿಷಿಯಲ್ ಚೆಕಿಂಗ್ ಕಿ ಅವನು ಎಡಿಕ್ಟ್ ಅವನಿಗೆ ಇದೆ ಅವ್ರ ಇಲ್ಲ ಅದು ನಮಗೆ ಇಲ್ಲೇ ಗೊತ್ತಾಗತ್ತೆ. ಆದರೆ ಎಷ್ಟು ಪ್ರಮಾಣಕ್ಕೆ ಅವನು ಇದು ಅಡಿಕ್ಷನ್ ಇದೆ, ಅದು ಸಿವಿಯರಿಟಿ ಎಷ್ಟು ಇದೆ ಅದು ತಿಳ್ಕೊಳ್ಳೋಕ್ಕೆ ನಾವು ನಿಮ್ಹಾನ್ಸ್ ಕಲಿಸ್ತೀವಿ. ಯಾಕೆಂದರೆ ಸ್ಯಾಂಪಲ್ಸ್ ಕಲಿಸ್ತೀವಿ. ಯಾಕೆಂದರೆ ಎಷ್ಟು ಯಾರಿಗೆ ಪ್ರಯಾರಿಟಿ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು. ಕೆಲವು ಜನಕ್ಕೆ ಇರ್ಬೋದು ಕಿ ಇನಿಷಿಯಲ್ ಸ್ಟೇಜ್ನಿದ್ದಾನೆ, ಕೆಲವು ಜನ ಮಿಡಲ್ ಸ್ಟೇಜ್ನಿದ್ದಾನೆ, ಕೆಲವು ಜನ ಬಹಳ ಇದು ಜಾಸ್ತಿ ಆಗಿದೆ. ಸೊ ನಾವು ಪ್ರಯಾರಿಟೈಸೇಷನ್ ಮಾಡೋಕ್ಕೆ ಅವರು ನಿಮ್ಹಾನ್ಸ್ ಡೈರೆಕ್ಟರ್ ಕೂಡ ಮೊನ್ನೆ ಬಂದಿದ್ದರು, ಅವರೇ ಈಗ ವಾಲಂಟಿಯರ್ ಮಾಡಿದ್ದಾರೆ. ನೀವು ಸ್ಯಾಂಪಲ್ ಕಲಿಸಿ ನಾವು ಏನಿದೆ ಕಿ ಆ ಸಿವಿಯರಿಟಿ ತೀಕ್ಷ್ಣತೆ ಏನಿದೆ ಅದರದ್ದು ಅದು ನಾವು ನಿಮಗೆ ಮೇಜರ್ ಮಾಡ್ಕೊಂಡು ನಾವು ಕಲಿಸ್ತೀವಿ. ಅದು ಮಾಡಿದರೆ ಅದು ಲೈನ್ ಆಫ್ ಟ್ರೀಟ್ಮೆಂಟ್ ಅವ್ರಿಗೆ ನಮಗೆ ಡಿಸೈಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. 10% ನಾವು ಎಲ್ಲ ಕಡೆ ನಾವು ಮಾಡ್ತಾ ಇದ್ವಿ. 10% ಎಲ್ಲ ಕಡೆ ನಾವು 10% ಮಾಡ್ತಾ ಇದ್ವಿ. ಅದು ನಾವು ರ್ಯಾಂಡಮ್ ಆಗಿ 10% ಮಾಡ್ಕೊಂಡು ಹೋಗ್ತೀವಿ. ಆದರೆ ಇದು ಕಂಟಿನ್ಯೂಸ್ ಮಾಡ್ತೀವಿ. ಯಾಕಂದ್ರೆ ನೋಡಿ, ಇದು ಏನಿದೆ ಈ ಕಾಯಿಲೆ ಎಲ್ಲ ಕಡೆ ಇದೆ, ಒಂದೇ ಕಡೆ ಇಲ್ಲ, ಎಲ್ಲ ಕಡೆ ಇದೆ. ಮತ್ತು ನಮ್ಮದು ಇರಬೇಕು ಇದು ಮಾತ್ರ ಯಾರು ಜೈಲಿನಲ್ಲಿದ್ದಾನೆ ಅವನಿಗೆ ಮತ್ತೆ ನಾವು 10 ದಿವಸ 15 ದಿವಸ 1 ತಿಂಗಳ ಜಾಸ್ತಿ ಇಟ್ಟರೆ ಇಲ್ಲ, ಜಾಸ್ತಿ ಇಲ್ಲ, ಸೈಮಲ್ಟೇನಿಯಸ್ ಅವ್ರದ್ದು ಇದು ಹೋಗುತ್ತೆ. ನಾವೊಂದು ಟ್ರೈ ಮಾಡೋಣ. ಅದು ಆಗದೇ ಇದ್ರೆ ಮತ್ತೆ ನಾವು ಬೇರೆ ಮೆಥಡ್ ನಾವು ಟ್ರೈ ಮಾಡಬೇಕು. ಅವರು ಇದನ್ನು ಸುಧಾರಿಸಲಿಕ್ಕೆ ರೆಡಿ ಇಲ್ಲವೇ ಇಲ್ಲ, ನಮ್ಮದು ಟ್ರೀಟ್ಮೆಂಟ್ ಅದಕ್ಕೆ ಏನಾದರೂ ಉಪಯೋಗ ಆಗ್ತಾ ಇಲ್ಲ, ಅವರು ಬಹಳನ ಕೈ ಮೀರಿ ಹೋಗಿಬಿಟ್ಟಿದ್ದಾರೆ. ಮತ್ತು ನಾವು ನೋಡೋಣ ಮುಂದೆ ಏನು ಮಾಡಬೇಕು. ಫಸ್ಟ್ ಅವ್ರಿಗೆ ಚಾನ್ಸ್ ಎಲ್ಲರಿಗೆ ಕೊಡೋಣ ಸುಧಾರಿಸಲಿಕ್ಕೆ. ಸೊ ಅಲ್ಲಿ ನಾವು ಮಾಡ್ತಾಯಿದ್ವಿ. ಕೆಲವು ಜನಕ್ಕೆ ಈಗಲೇ ನಾವು ಸೆಪ್ರೇಟ್ ಮಾಡಿಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ನಾವು ಮಾಡಿದ್ದೀವಿ. ಸೊ ನೋಡೋಣ ಇದು ಏನಾಗುತ್ತೆ. ಈ ರಾಮನಗರದಲ್ಲಿ ಕೂಡ ಮೊನ್ನೆ ಯಾರೋ ಒಬ್ಬ ಮನುಷ್ಯ ಅವನು ಕೊಕೀನ್ ಸಲುವಾಗಿ ಒಂದು ಪಾಸಿಟಿವ್ ಬಂದಿದೆ. ಒಂದು ಕಡೆ ಅವನ ಹೆಂಡತಿ 10 ದಿವಸ ಹಿಂದೆ ಗಾಂಜಾ ತೊಗೊಂಡು ಹೋಗ್ತಾಯಿದ್ರು. ಎಷ್ಟು ಗಾಂಜಾ ತೊಗೊಂಡು ಅವರು ಸಿಕ್ಕ ಹಾಕೊಂಡು ನಂತರ ಹೇಳ್ತಾನೆ ಇಲ್ಲ ಇದು ಏನು ಅಪ್ಪಿ ಏನಾದರೂ ಆಗಿಬಿಟ್ಟಿದೆ, ಸೊ ಏನು ಉದ್ದೇಶ ಇಲ್ಲ. ಅಂದ್ರೆ ಅವರು ಟೆಸ್ಟ್ ಮಾಡಿಸಿದ ನಂತರ ಅವನು ಕೊಕ್ಕಿಂದು ಪಾಸಿಟಿವ್ ಬಂದಿದೆ. ಅವನು 15 ದಿವಸ ಹಿಂದೆ ಬಂದಿದ್ದಾನೆ. ಸೊ ಈ ರೀತಿ ಜನ ಇದ್ದಾರೆ. ಸೊ ನಾವು ನಮ್ಮ ಪ್ರಕಾರ ಪಂಜಾಬ್ ಬಿಟ್ಟು ನಮ್ಮ ದೇಶದಲ್ಲಿ ಯಾವ ಕಡೆ ಇದು ಟೆಸ್ಟ್ ಇದು ಆಗಿರಲಿಲ್ಲ. ಮತ್ತು ನಾವು ಎಲ್ಲ ಜೈಲಿಗೆ ಇದೆ, ಮಾತ್ರ ಇದು ಪರಪ್ಪನಗರ ಇಲ್ಲ, ಎಲ್ಲ ಜೈಲಿನಲ್ಲಿ ನಡೀತಾ ಇದೆ. ಆದರೆ ಇಲ್ಲಿ ವ್ಯತ್ಯಾಸ ಅಷ್ಟೇ, ಇದಕ್ಕೆ ನಾವು ಇಲ್ಲಿ 5 ಡ್ರಗ್ಸ್ ಸಲುವಾಗಿ ಮಾಡ್ತಾ ಇದ್ವಿ. ಬೇರೆ ಕಡೆ ಅದು ನಾರ್ತ್ನಲ್ಲಿ ನಾವು ಗಾಂಜಾ ಸಲುವಾಗಿ ಅಷ್ಟೇ ಮಾಡ್ತಾ ಇದ್ವಿ. ಸೌತ್ನಲ್ಲಿ 3-4 ಡ್ರಗ್ಸ್ ಸಲುವಾಗಿ ಮಾಡ್ತಾ ಇದ್ವಿ. ಯಾಕಂದರೆ ನಾರ್ತ್ ಕರ್ನಾಟಕದಲ್ಲಿ ನಮಗೆ ಇದಕ್ಕೆ ಗಾಂಜಾನೇ ಹೆಚ್ಚಾಗಿ. ಆದರೆ ಇಲ್ಲಿ ಅದು ಬೇರೆ ಈವನ್ ಮೈಸೂರಿನಲ್ಲಿ ಆಗಲಿ, ಇಲ್ಲಿ ಆಗಲಿ, ತುಮಕೂರಿನಲ್ಲಿ ಆಗಲಿ, ಅಥವಾ ಈ ಬ್ಯಾಂಗ್ಳೂರು ಸುತ್ತಮುತ್ತ ಅದು ಸ್ವಲ್ಪ ನಾವು 5 ವೇರಿಯೇಷನ್ ಇದರ ಸಲುವಾಗಿ ನಾವು ಚೆಕ್ ಮಾಡ್ತಾ ಇದ್ವಿ.